टीवी न्यूज़ में स्वागत है आप सभी दर्शकों का। मैं आपके साथ मोहम्मद यूसुफ। आज हम बीजापुर शहर हो या बीजापुर डिस्ट्रिक्ट में वो एक विवादित रोड के पास हम अभी फिलहाल खड़े हुए हैं। आप देख सकते हैं कि मेरे पीछे रोड का काम जो है वो शुरू हुआ है। जैसा कि आप देख सकते हैं कि ये वार्ड नंबर 25 में अताउल्ला सर्कल से जो बड़ी कमान तक जो रोड बनने का था, तो वहाँ पर कई विवादित जो है होने की वजह से रोड का काम पेंडिंग हुआ था। अभी जो यहाँ के जो मेंबर है वार्ड नंबर 25 के वार्ड मेंबर के नेतृत्व में ये काम जो है वो शुरू हुआ है। हमारे साथ आरटीआई एक्टिविस्ट भी मौजूद है। हमजा भाई आप देख सकते थे कि यहाँ पर कई दिनों से जो है ये रोड का विवाद चला था। कई आरोप लगे मेंबर पर के काम नहीं कर रहा, मेंबर जानबूझ को कमीशन के वास्ते मेंबर ने काम हटाया हुआ है। तो अभी आपको कैसा लग रहा है कि आपके घर के सामने रोड हाईटेक बन रही है? ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಇದು ಡಿಲೇ ಆಗಿದೆ ಕೆಲಸನೇ, ಆದರೂ ಕೆಲಸ ಆಗ್ತಾ ಇದೆ ಸಂತೋಷ ಇದೆ. ಬಟ್ ಏನಂದರೆ ಒಳ್ಳೆ ಸಿಸ್ಟಮೆಟಿಕ್ಲಿ ರೋಡ್ ಆಗಬೇಕು. ಯಾಕಂದ್ರೆ ಇದು ರಸ್ತೆ ಟೂರಿಸ್ಟ್ ಬರ್ತಾರೆ, ಏನು ಹೈಟೆಕ್ ಮಾತು ಕೊಟ್ಟರೆ ಸೌಂದರ್ಯೀಕರಣ, ರಸ್ತೆ ಸೌಂದರ್ಯೀಕರಣ ಅಲ್ಲ, ಅದಕ್ಕೆ ರಸ್ತೆ ಸೌಂದರ್ಯೀಕರಣ ಅಂತಾರೆ. ಯತ್ನಾಳಗೌಡ್ರು ಹೇಳಿದ್ರಲ್ಲ, ರಸ್ತೆ ಸೌಂದರ್ಯೀಕರಣ, ಸ್ಮಾರ್ಟ್ ಸಿಟಿ ನಗರ ಸೌಂದರ್ಯೀಕರಣ ಮಾಡ್ತೀನಿ ಅಂತ ಹೇಳಿ, ಅದೇ ಪ್ರಕಾರ ಇದು ಫುಟ್ಪಾತ್ ವ್ಯವಸ್ಥೆ ಆಗಬೇಕು. ಮತ್ತೆ ಏನೋ ಸ್ವಲ್ಪ ಮಾಸ್ಟರ್ ಪ್ಲಾನ್ ತೆಗಿಲೇಬೇಕು. ಯಾಕಂದ್ರೆ ಇದು ಭಾಳ ಚಿಕ್ಕದಾಗಿದೆ ರೋಡ್. ನೀವು ನೋಡ್ತಾ ಇರೋದು, ನೀವು ಸ್ವಲ್ಪ ನೋಡಿ, ಎಲ್ಲ ಕೂಡಿ ಒಂದು 60 ಫೀಟ್ ರೋಡ್ ಇದೆ. ಅದು 60 ಫೀಟ್ ರೋಡ್ ಇದೆ ಅಂದರೆ ಸ್ವಲ್ಪ ಇಲ್ಲಿ ಆ್ಯಕ್ಚುಲಿ ಡಿವೈಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಫುಟ್ಪಾತ್ ಆಗಬೇಕು. ಯಾಕಂದ್ರೆ ಟೂರಿಸ್ಟ್ ಬರ್ತಾರೆ ಹೋಗ್ತಾರೆ. ರೆಸಿಡೆನ್ಷಿಯಲ್ ಏರಿಯಾ ಇದು ರೆಸಿಡೆನ್ಷಿಯಲ್ ಏರಿಯಾ ರೀ. ಫಸ್ಟ್ ಬಿಜಾಪುರದು ಆದಿಲ್ ಶಾಹಿ ಫಸ್ಟ್ ಮೇನ್ ರೋಡ್ ಇದು. ಫಸ್ಟ್ ಮೇನ್ ರೋಡ್ ಅಂದರೆ ಇದು ಎಷ್ಟು ಪ್ರಾಮುಖ್ಯತೆ ಇದೆ ಈ ರಸ್ತೆಗೆ ಅಂದರೆ, ನೀವು ಒಳ್ಳೆ ಒಂದು ಸಿಸ್ಟಮೆಟಿಕ್ಲಿ ಮಾಡಬೇಕು. ಅಂದಾಗಿದು ಒಂದು ರಸ್ತೆ ಈಗ ಎಷ್ಟೋ ಜನ ಈಗ ಬಿಜಾಪುರ ನಗರದಲ್ಲಿ ಇದು ರೋಡ್ ಅನ್ನಲ್ಲ ಏನು ಹೈಲೈಟ್ ಆಗಿಬಿಟ್ಟಿದ್ದು ವಿವಾದ ಒಳಗೆ. ಈಗ ಆಗಲಾಗತ್ತದ, ನೀವು ಸಂತೋಷ ಇದೆಯೋ ಇಲ್ಲ? ಸಂತೋಷ ಇದೆ, ತುಂಬಾ ಸಂತೋಷ ಇದೆ. ಏನೋ ಆಗ್ತಾ ಇದೆ, ಆದ್ರೂ ಸ್ವಲ್ಪ ಬೇಗ ಆಗ್ಬೇಕು. ಯಾಕಂದ್ರೆ ಆಲ್ರೆಡಿ ಒಳ್ಳೆ ಕ್ವಾಲಿಟಿ ವರ್ಕ್ ಆಗ್ಬೇಕು. ಡಿಲೇ ಆಗಿದೆ. ಒಳ್ಳೆ ಹೈಟೆಕ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಆಗ್ಬೇಕು. ಅಂದ್ರೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಜನ. ಸುಮ್ಮನೆ ತೂಕ್ ಪಾಲಿಸ್ ಆಗ್ಬಾರ್ದು ಕೆಲಸ. ಇದು ಹೈಟೆಕ್ ರೋಡ್ ಮಾತು ಕೊಟ್ಟಿದ್ರಲ್ಲ, ಅದೇ ರೀತಿ ತಳಗಿಂದ ಗ್ರಿಪ್ ಹಾಕಿ ಮ್ಯಾಗ ಅವರು ರೋಡ್ ಮಾಡ್ತೀವಿ ಅಂತೀರಿ ಆಶ್ವಾಸನೆ ಕೊಟ್ಟರು. ಒಳ್ಳೆದೈತ್ರಿ. ಮತ್ತೆ ಫುಟ್ಪಾತ್ ಕಂಪಲ್ಸರಿ ಆಗ್ಬೇಕು. ಯಾಕಂದ್ರೆ ಇದು ರೆಸಿಡೆನ್ಷಿಯಲ್ ಏರಿಯಾ ವಿತ್ ಟೂರಿಸ್ಟ್. ಅಂದ್ರೆ ಕೆಲವೊಬ್ರು ಮಂದಿ ಎನ್ಕರೇಜ್ಮೆಂಟ್ ಮಾಡ್ಯಾರ, ಅದು ಅತಿಕ್ರಮಣ. ಸರ್ಕಾರ ದುಡ್ಡು ಕೊಟ್ಟು ತೆಗೀರಿ. ದುಡ್ಡು ಕೊಡ್ರಲ್ಲ ಅವರಿಗೆ, ರೆಸಿಡೆನ್ಷಿಯಲ್ ಇರಲಿ ಯಾರು ಕಮರ್ಷಿಯಲ್ ಇರಲಿ, ಸರ್ಕಾರ ದುಡ್ಡು ಕೊಡ್ಲಿ. ದುಡ್ಡು ಕೊಟ್ಟು ತೆಗಿರಲ್ಲ. ಯಾಕಂದ್ರೆ ಇದು ಎಷ್ಟು ಚಿಕ್ಕದಾಗಿದೆ ರೋಡ್ ಇದೆ. ಆಕ್ಚುಲಿ ದೊಡ್ಡದಿರ್ಬೇಕಾಗಿತ್ತು. ಈಗ ನೀವು ಇದೇ ವಾರ್ಡ್ ರೇವಾಸಿ ಇದ್ರಿ, ಈ ವಾರ್ಡ್ ನಂಬರ್ 25 ಈ ವಾಟಿಯವ್ರ ನೇತೃತ್ವದಲ್ಲಿ ಕೆಲಸ ಒಳ್ಳೇದಾಗ್ತಾ ಇದೆ. ಅವ್ರು ಮಾಡ್ತಿದ್ದಾರೆ ನೋಡಿ. ಆಸಾರ್ ಮೇಲ್ದು ಕೆಲಸ ಮಾಡಿದ್ದಾರೆ ಅವರು, ಒಳ್ಳೇದು ಅಪ್ರಿಷಿಯೇಟ್ ಮಾಡಬೇಕು. ಮತ್ತೆ ಈಗ ಇನ್ನೂ ಆಸಾರ್ ಮೇಲೆ ಒಂದು ರಸ್ತೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ DC ಆಫೀಸ್ ಕಡೆ ಎಲ್ಲ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಬಟ್ ಇನ್ನೂ ಆಗ್ಬೇಕು. ಇನ್ನು ನಾವು ಯಾರ್ದು ಚಾಪಲೂಸಿ ಮಾಡಂಗಿಲ್ಲ. ಬಕೆಟ್ ಹಿಡಂಗಿಲ್ಲ. MP ಪಾಟೀಲ್ದು ಬಕೆಟ್ ಹಿಡಂಗಿಲ್ಲ, ಯಾವ್ದು ಬಕೆಟ್ ಹಿಡಂಗಿಲ್ಲ. ಯಾಕಂದ್ರೆ ನಾ ಯಾರು ನಂಬಂಗಿಲ್ಲ. ಕೆಲವರು ಬಕೆಟ್ ಹಿಡಿಯೋರು ಹಿಡಿತಾರೆ, ನಾ ಯಾರ್ದು ಬಕೆಟ್ ಹಿಡಂಗಿಲ್ಲ. ನಾ ಡೈರೆಕ್ಟ್. ಯಾಕಂದ್ರೆ ನಾನು ಯಾಕೆ ಡೈರೆಕ್ಟ್ ಹೇಳ್ತೀನಿ ಅಂದ್ರೆ, ಈ ಮುಂಚೆ MP ಪಾಟೀಲ್ರು ನವರಸ್ಪುರ ಉತ್ಸವ ಮಾಡ್ತೀನಿ ಅಂತ ಹೇಳಿದ್ರು. ಜನರಿಗೆ ಆಶ್ವಾಸನೆ ಕೊಟ್ಟಿದ್ರು. ಬಟ್ ಅದು ಮಿಸ್ಗೈಡ್ ಮಾಡಂತ ಹೇಳ್ಬಿಟ್ಟು ನಾ ಡೈರೆಕ್ಟ್ ಹೇಳ್ತೀನಿ, ಮಿಸ್ಗೈಡ್ ಮಾಡಿದ್ದಾರೆ ಬಿಜಾಪುರ ಜನತೆಗೆ. MP ಪಾಟೀಲ್ರು ಮಿಸ್ಗೈಡ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಆಶ್ವಾಸನೆ ಕೊಟ್ಟು ಮಾಡಂಗಿಲ್ಲಲ್ಲ, ಅದು ನನ್ಗೆ ಹಿಡ್ಸಂಗಿಲ್ಲ. ಮತ್ತೆ MP ಪಾಟೀಲ್ ಅವರು 150 ಕೋಟಿ ರೂಪಾಯಿ ತಗೊಂಬಂದಾರಲ್ಲ ಬಿಜಾಪುರ ನಗರ ಶುದ್ಧಿ ಇದು ಮಾಡಕ್ಕ,
ಸೌಂದರ್ಯೀಕರಣ ಮಾಡಕ್ಕ ಹಾ. ಅವ್ರು ಮಾಡತ್ತಾರ ಕೆಲಸ. ಅಲ್ರಿ ಮಾಡಕತ್ರ ಕಾಣಿಸ್ಬೇಕಿಲ್ಲ ಕೆಲಸ ಈಗ ಈಗ ನಡೆದಲ್ರಿ ಇದು ನಡೆದೈತ್ರಿ. ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಈ ಕೆಲ್ಸಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ, ಮಾಡಬೇಕಲ್ರಿ. ಅಪ್ರಿಷಿಯೇಟ್ ಮಾಡ್ತೀನಿ. ನೋಡ್ರಿ ಆನಂದ್ ಮೇಲೆ 5 ಕೋಟಿ ಬಂದಿದ್ದು ಎಲ್ಲಿ ಹೋಯ್ತ್ರಿ? ಆನಂದ್ ಮೇಲೆ ಗಗನ್ ಮಾಲ್ ಸೌಂದರ್ಯೀಕರಣ ಬೋಟಿಂಗ್ ವ್ಯವಸ್ಥೆ ಮಾಡ್ತೀನಿ, ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತದ? ಗಪ್ಪೆ ಆಯ್ತಲ್ರಿ? ನಡೆದದ ಅದ್ರ ವರ್ಕ್. ಎಲ್ಲಿ ನಡೆದೈತ್ರಿ? ಗಪ್ಪೆ ಆಗಿದ್ದದು ಕೆಲಸ ಇನ್ನೂ ಆಗ್ತಾ ಇಲ್ಲ ಅದು. ಈಗ ವಾರ್ಡ್ ನಂಬರ್ 25 ವಾಟಿಯವ್ರ ನೇತೃತ್ವದಲ್ಲಿ, ಮೆಂಬರ್ ನೇತೃತ್ವದಲ್ಲಿ ಇದು ಏನು ಕೆಲಸ ನಡೆದದ. ಇದು ಭಾಳ ವಿವಾದಿಕ ರೋಡ್ ಇತ್ತು. ಇದಕ್ಕೆ ಸಂತೋಷ ಇದ್ರಲ್ಲ? ಸಂತೋಷ ಅಂದ್ರೆ ಅತಿ ಸಂತೋಷ. ಯಾಕಂದ್ರೆ ಎಷ್ಟು ಆದಷ್ಟು ಬೇಗ ಆದ್ರೆ ಬೆಸ್ಟ್. ಎಲ್ಲಾರ ಇಲ್ಲಿ ಕಮರ್ಷಿಯಲ್ ಇದಾರೆ, ವಿತ್ ರೆಸಿಡೆನ್ಷಿಯಲ್ ಇದಾರೆ. ಆದಷ್ಟು ಬೇಗ ಮಾಡಿ ಪೂಜಾ ಮಾಡಿಬಿಡ್ಲಿ. ಸ್ಟಾರ್ಟಿಂಗ್ ಮುಗಿಸಿ. ಹಮ್ಜಾ ಮೆಹಬೂಬ್, ಹೆರಿಟೇಜ್ ಆಕ್ಟಿವಿಸ್ಟ್, ಬಿಜಾಪುರ. ಥ್ಯಾಂಕ್ ಯು ಸರ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।